ದೂರು ಕೊಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣಗೆ ಇದೀಗ ಇಡಿಯಿಂದ ನೋಟಿಸ್ ಸರ್ವ್ ಆಗಿದೆ. ಸಮನ್ಸ್ ಸರ್ವ್ ಆಗಿದೆ. ಸಮನ್ಸ್ ಅಂದ್ರೆ ನೋಟಿಸ್. ಮೂಡ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಅನ್ನ ಇಡಿ ಕೊಟ್ಟಿದೆ. ಅಕ್ಟೋಬರ್ 3ನೇ ತಾರೀಕು ವಿಚಾರಣೆಗೆ ಬರುವಂತೆ ಅಧಿಕಾರಿಗಳಿಂದ ನೋಟಿಸ್ ಸರ್ವ್ ಆಗಿದೆ. ಮೂಡ ಪ್ರಕರಣ ಸಂಬಂಧ ದಾಖಲೆ ಸಲ್ಲಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಲೋಕಾಯುಕ್ತ ಪೊಲೀಸರಿಂದ ಆಗ್ತಾ ಇದೆ, ದೇಸಾಯಿ ಕಮಿಟಿಯಿಂದ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಅವರು ತನಿಖೆಯನ್ನು ಮಾಡ್ತಾರೆ. ಒಂದು ಮನಿ ಲಾಂಡ್ರಿಂಗ್, ಇನ್ನೊಂದು ಬೇನಾಮಿ ಆಸ್ತಿ. ಯಾಕಂದ್ರೆ ಈಗಾಗಲೇ ಎರಡೆರಡು ECIR ಅನ್ನ ಇಡಿ ದಾಖಲಿಸಿಕೊಂಡಿದೆ. ಕೇವಲ ಮುಖ್ಯಮಂತ್ರಿಗಳಿಗೆ ಕುರಿತಂತೆ ಮಾತ್ರ ತನಿಖೆಯನ್ನು ಇಡಿ ಮಾಡ್ತಾ ಇಲ್ಲ ಅನ್ನೋದರ ಅಂದಾಜು ಸುಳಿವು ಈಗಾಗಲೇ ಸಿಕ್ಕಿದೆ. ಆಲ್ಮೋಸ್ಟ್ 15ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಇಡೀ ಪ್ರಕರಣದ ವಿಸಿಲ್ ಬ್ಲೋವರ್ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇವರು ಕೊಡುವಂತಹ ಹೇಳಿಕೆ ಮೇಲೆ ಇಡಿ ತನ್ನ ತನಿಖೆಯನ್ನ ಕೇಂದ್ರೀಕೃತವಾಗಿಸುತ್ತೆ ಹಾಗೂ ತನಿಖೆಯನ್ನ ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಬೇಕಾದ ಸಿದ್ಧತೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್, ನಾನು ಕೇಳ್ತಾ ಇದ್ದೆ, ಅಕ್ಟೋಬರ್ 3ಕ್ಕೆ ಬನ್ನಿ ಅಂತ ಇಡಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರಿಗೆ. ಸೊ ನೋಟಿಸ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ, ಎಷ್ಟೊತ್ತಿಗೆ ಅಂತ ಏನಾದ್ರು ಹೇಳಿದಾರ ಟೈಮಿಂಗ್ ಅನ್ನ? ಪ್ರಮುಖವಾಗಿ ಮಮತಾ, ಈ ಒಂದು ಸಮಸ್ಯೆ ಮೂಲಕವಾಗಿ ಒಂದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆಯಲ್ಲಿ ಇಡಿಯ ತನಿಖೆಯು ಕೂಡ ತೀವ್ರಗತಿಯನ್ನು ಪಡಿತಾ ಇರುವಂತದ್ದು, ಮಗದೊಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆಯು ಕೂಡ ತೀವ್ರಗತಿಯನ್ನ ಪಡಿತಾ ಇರುವಂತದ್ದು. ಈಗ ಸಂಜೆ ತಾನೇ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಸಮನ್ಸ್ ತಲುಪಿದೆ. ಆ ಸಮನ್ಸ್ನ ಪ್ರಕಾರವಾಗಿ ಇಡಿ ಏನು ದೂರನ್ನ ದಾಖಲಿಸಿಕೊಂಡಿದೆ ಆ ದಾಖಲೆಗಳ ಪ್ರಕಾರವಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಬಂದು, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರ ಬಳಿಯಲ್ಲಿರುವಂತಹ ದಾಖಲೆಗಳನ್ನ ತೆಗೆದುಕೊಂಡು ಅಕ್ಟೋಬರ್ 3ನೇ ತಾರೀಕು ಬೆಳಿಗ್ಗೆ 10 ಇಡಿಯ ಕಚೇರಿಗೆ ಬರಬೇಕು ಅನ್ನುವಂತ ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡಿದೆ. ಈ ಪ್ರಕಾರವಾಗಿ ನೋಡೋದಾದ್ರೆ ಇಡಿ ಬಹಳ ತ್ವರಿತಗತಿಯಲ್ಲಿ ಒಂದು ತನಿಖೆಯನ್ನ ಆರಂಭ ಮಾಡಿರುವಂತ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೆ ಸಂಜೆ ತಾನೇ ಇಡಿ FIR ಅನ್ನ ಮಾಡ್ಕೊಂಡಿತ್ತು. ಇವತ್ತೇನೆ ಆಲ್ರೆಡಿ ದೂರುದಾರರಿಗೂ ಕೂಡ ಸಮನ್ಸ್ ಅನ್ನ ಜಾರಿ ಮಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇಡಿಯ ಈ ಒಂದು ಕಾನೂನಿನ ಬಲೆ ಏನಿದೆ ಆ ಬಲೆಯ ಸಂಕಷ್ಟ ಮುಖ್ಯಮಂತ್ರಿಗಳನ್ನ ತಲುಪುವಂತಹ ದಿನಗಳು ಬಹಳ ಹತ್ತಿರದಲ್ಲೇ ಇದ್ದಂತೆ ಕಾಣ್ತಾ ಇದೆ ಅಂತ. ಆಲ್ ರೈಟ್, ಧನ್ಯವಾದ KP ನಾಗರಾಜ್, ನಮ್ಮೆಲ್ಲ ಮಾಹಿತಿಗಾಗಿ.